ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯ ಮೊದಲ ಸಂಚಿಕೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ. ಬಿಗ್ ಬಾಸ್ ಮನೆಯಿಂದ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯಗೌಡ ಅವರು ಹೊರಬಂದಿದ್ದಾರೆ. ಟಾಪ್ 6 ಫೈನಲಿಸ್ಟ್ಗಳ ಪೈಕಿ ಅತಿ ಕಡಿಮೆ ವೋಟ್ಸ್ ಪಡೆದ ಭವ್ಯಗೌಡ ಎಲಿಮಿನೇಟ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಹಾಗಾದರೆ ಭವ್ಯಗೌಡಗೆ ಲಭಿಸಿದಂತಹ ಓಟು ಎಷ್ಟು? ಹೌದು, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ವಿನ್ನರ್ಗೆ ಬರೋಬ್ಬರಿ 5,23,89,318 ಓಟ್ಗಳು ಲಭಿಸಿದೆ. ಇನ್ನು ಅತಿ ಕಡಿಮೆ ಓಟ್ಸ್ ಪಡೆದು 6ನೇ ಸ್ಥಾನ ಪಡೆದ ಸ್ಪರ್ಧೆಗೆ ಬಂದಿರುವ ಮತ ಎಷ್ಟು ಗೊತ್ತಾ? ಹೌದು, 6ನೇ ಸ್ಥಾನ ಪಡೆದು ಔಟ್ ಆದ ಭವ್ಯಗೌಡ ಅವರಿಗೆ 64,48,853 ಮತಗಳು ಚಲಾವಣೆಯಾಗಿದೆ. ಸೊ ಶನಿವಾರದ ಸಂಚಿಕೆ ಅಂದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಔಟ್ ಆಗಲ್ಲ ಎಂಬ ಕಾನ್ಫಿಡೆನ್ಸ್ ಇದೆ ಎಂದು ಭವ್ಯಗೌಡ ಅವರು ಹೇಳಿದ್ದರು. ಆದರೆ ದುರದೃಷ್ಟವಶಾತ್ ಶನಿವಾರದ ಸಂಚಿಕೆಯಲ್ಲಿ ಭವ್ಯಗೌಡ ಅವರೇ ಎಲಿಮಿನೇಟ್ ಆಗಿದ್ದಾರೆ. ಸೊ ನಿಮ್ಮ ಪ್ರಕಾರವಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಾಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.